ಮೆಟ್ರೋ ದರ ವಿಚಾರದಲ್ಲಿ ಡ್ರಾಮಾ ನಡೆದಿದೆ. ಪ್ರಯಾಣಿಕರು ಆದರೆ ಯೂಟರ್ನ್ ಹೊಡೆದಿದ್ದಾರೆ. ಈ ಮೆಟ್ರೋ ದರವನ್ನ ಕಡಿಮೆ ಮಾಡುವಂತ ಒಂದಷ್ಟು ಡ್ರಾಮಾವನ್ನ BMRCL ಮಾಡ್ತು. ಕೊಂಚ ಟಿಕೆಟ್ ದರ ಇಳಿಸಿದ್ರು ಕೂಡ ಈಗಲೂ ಕೂಡ ಜನರು ಈ ಮೆಟ್ರೋದತ್ತ ಮುಖ ಮಾಡ್ತಾ ಇಲ್ಲ. ಮೆಟ್ರೋಗಿಂತ BMTC ಬಸ್ಸೇ ಬೆಟರ್ ಅಂತ ಪ್ರಯಾಣಿಕರು ಹೇಳ್ತಾ ಇದ್ದಾರೆ. ಮೆಟ್ರೋ ಬದಲಾಗಿ BMTC ಬಸ್ಗಳತ್ತ ಜನ ಮುಖ ಮಾಡಿದ್ದಾರೆ. ಟೈಮ್ ಉಳಿಸಬೇಕು ಅಂತ ಮೆಟ್ರೋ ಮೊರೆ ಹೋಗಿದ್ರು ವಿದ್ಯಾರ್ಥಿಗಳು, ಅನೇಕ ಸಾರ್ವಜನಿಕರು. ಆದರೆ ಈಗ ದರ ಏರಿಕೆಯಿಂದ ಬಸ್ಗಳತ್ತ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಮುಖ ಮಾಡ್ತಾ ಇದ್ದಾರೆ. ಕೆಲವರು ಮೆಟ್ರೋ ಬದಲು ಸ್ವಂತ ವಾಹನಗಳನ್ನು ಕೂಡ ಬಳಸ್ತಾ ಇದ್ದಾರೆ. ದರ ಕೊಂಚ ಇಳಿಸಿದ್ರು ಕೂಡ ಮೆಟ್ರೋ ರೈಲಿನತ್ತ ಬರ್ತಾ ಇಲ್ಲ ಜನ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮೆಟ್ರೋ ಪ್ರಯಾಣಿಕರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಮೆಟ್ರೋ ಪ್ರಯಾಣಿಕರು ಏನು ಹೇಳ್ತಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬನ್ನಿ ನೋಡೋಣ. ಬೆಂಗಳೂರು ಟ್ರಾಫಿಕ್ ಇಂದ ಬಚಾವಾಗಬೇಕು, ಸಮಯವನ್ನ ಆದಷ್ಟು ಬೇಗ 2 ಗಂಟೆ ಆಗೋದಕ್ಕೆ ಕೇವಲ 10-15 ನಿಮಿಷದಲ್ಲಿ ಹೋಗಿ ತಲುಪಬಹುದು ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬೆಂಗಳೂರು ಪ್ರಯಾಣಿಕರು ಮೆಟ್ರೋವನ್ನ ಬಳಕೆ ಮಾಡ್ತಿದ್ರು. ಆದರೆ ಕಳೆದ 5 ದಿನಗಳಿಂದ 42ರಿಂದ 50% ಏಕಾಏಕಿ ಮೆಟ್ರೋ ದರವನ್ನ ಏರಿಕೆ ಮಾಡಿದ್ರು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಪ್ರಯಾಣಿಕರು ಎಲ್ಲರೂ ಆ ಮೆಟ್ರೋವನ್ನ ಬಿಟ್ಟು BMTC ಬಸ್ನತ್ತ ಮುಖ ಮಾಡ್ತಿದ್ರು. ಇವತ್ತು ಕೇವಲ ಒಂದು 10 ರೂಪಾಯಿ ದರವನ್ನ ಇಳಿಕೆ ಮಾಡಿದ್ರೆ ಆದ್ರೂ ಕೂಡ ಅದು ಪ್ರಯಾಣಿಕರಿಗೆ ಸಮಾಧಾನ ತರ್ತಾ ಇಲ್ಲ. ಸೊ ಹೀಗಾಗಿ ಬೆಂಗಳೂರಲ್ಲಿ ಮೆಟ್ರೋವನ್ನ ಬಳಕೆ ಮಾಡ್ತಿದ್ದಂತ ಪ್ರಯಾಣಿಕರು ಇದೀಗ BMTC ಬಸ್ನ ಪ್ರಯಾಣಿಕರು BMTC ಬಸ್ನಲ್ಲಿ ಹೋಗೋದಕ್ಕೆ ಮುಂದಾಗ್ತಿದ್ದಾರೆ. ಸೊ ಇವತ್ತು 10 ರೂಪಾಯಿ ಕಡಿಮೆ ಆಗಿದೆ. ನಾನು ಇವ್ರನ್ನ ಮಾತಾಡಿಸ್ತೀನಿ, ಏನ್ ಹೇಳ್ತಾರೆ ಮೇಡಮ್. ಈ ಕಳೆದ 4-5 ದಿನಗಳಿಂದ ಕೂಡ ಸ್ವಲ್ಪ ಅಮೌಂಟ್ 42ರಿಂದ 50% ಮೆಟ್ರೋ ದುಬಾರಿ ಆಗಿತ್ತು. ಸೊ ನೀವೆಲ್ಲರೂ ಕೂಡ ಮೆಟ್ರೋದಲ್ಲಿ ಓಡಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಎಲ್ಲರೂ BMTC ಬಸ್ ಅಂತ ಓಡಾಡೋದಕ್ಕೆ ಬಂದಿದ್ದೀರಿ, ಯಾಕೆ, ಏನಾಯ್ತು, ಏನ್ ಹೇಳ್ತೀರಿ? ಒಂದು ಏಕ್ದಮ್ ಜಾಸ್ತಿ ಮಾಡ್ಬಿಟ್ರೆ ಹೆಂಗೆ ಕೊಡೋದು? ಇರೋರು ನಾವು ಇಲ್ಲದೆ ಇರೋ ನಾವು ಏನೋ ಬಂದಿರ್ತೀವಿ, ಓಡಾಡ್ತಿದ್ವಿ ಮೆಟ್ರೋ. ಈಗ ಜಾಸ್ತಿ ಆಗಿರೋದಕ್ಕೆ ನಾವು ಈಗ ಬಸ್ಸಿಗೆ ಬಂದಿದ್ದೀವಿ. ಅವ್ರೇನು 10 ರೂಪಾಯಿ ಕಮ್ಮಿ ಮಾಡಿದ್ರೆ ಅದೇನು ಕಮ್ಮಿ ಅನ್ಸಲ್ಲ. ಅಷ್ಟೊಂದು ಏಕ್ದಮ್ ಜಾಸ್ತಿ ಮಾಡಬಾರ್ದಾಗಿ, ಜನಕ್ಕೆ ತೊಂದರೆ ಆಗೇ ಆಗುತ್ತೆ. ಅದು ಆಗದೆ ಏನು, ಅದರಿಂದ ನಾವು ತಿರ್ಗಾ ಬಸ್ಗಳಿಗೆ ಬಂದಿದ್ದೀವಿ. ಮೇಡಮ್, ನೀವು ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡ್ತಿದ್ರಿ ಮೆಟ್ರೋದಲ್ಲಿ? ನಾವು ವಿಜಯನಗರದಿಂದ ಬೈಪ್ನಹಳ್ಳಿ, ಅಲ್ಲಿಗೆ ಹೋಗೋಕ್ಕೆ ತೊಂದರೆ ಇತ್ತು. ಇವಾಗಂತೂ ಬಸ್ಸಿಂದು ದರ, ಇದು ಮೆಟ್ರೋದು ದರ ಆಗಿರೋದ್ರಿಂದ BMTCಗೆ ಬರ್ತಾ ಇದ್ವಿ. ನಾವು ತುಂಬ ಅನಾನುಕೂಲ ಆಗ್ತಾ ಇದೆ ಜನಗಳಿಗೆ. ನಾವು ಟೈಮಿಂಗ್ಸು ಸೇಫ್ ಆಗುತ್ತೆ ಅಂತ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಇವಾಗ ನಮ್ಗೆ ತೊಂದರೆಯಿಂದ BMTC ಬಸ್ಸಿಗೆ ಬರ್ತಾ ಇದ್ದೀವಿ. ತುಂಬ ತೊಂದರೆ ಆಗ್ತಾ ಇದೆ ಜನಗಳಿಗೆ. 10 ರೂಪಾಯಿ ಇಳಿಕೆ ಮಾಡಿದಿರ? 10 ರೂಪಾಯಿದು ಯಾವುದು ಮೂಲೆ ಇಲ್ಲ. 20, 30, 40 ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ ಅಷ್ಟೇ. ಅಮ್ಮ, ತಾವೇನು ಹೇಳ್ತೀರಮ್ಮ? ನಾವು ಬನಶಂಕರಿಯಿಂದ ಮೆಜೆಸ್ಟಿಕ್ ಬರ್ತೀವಿ, ಇದಕ್ಕೆ ಹೋಗ್ತೀವಿ, ಯಶವಂತಪುರ ಹೋಗ್ತೀವಿ. ಅದೇ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಇದು ಮಾಡಬೇಕು ಅಷ್ಟೇ. ಅಮ್ಮ, ನೀವೇನು ಹೇಳ್ತೀರಿ? ನಾವು ಯೂನಿವರ್ಸಿಟಿ, ಅಲ್ಲಿಂದ ಮೆಜೆಸ್ಟಿಕ್ಕು ಎಲ್ಲೇ ಬರಬೇಕಾದ್ರೂ ಇದೆ ಅಲ್ವಾ, ಮೆಟ್ರೋ ಅಂದರೆ ಬೇಗ ಬರ್ಬೋದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀವಿ ಅಷ್ಟೇನೇನೆ. ಇಷ್ಟೊಂದು ಇದಾದರೆ ತುಂಬ ಇದಾಗುತ್ತೆ. ಇವ್ರಿಗೆ ಅಂದರೆ ಶಕ್ತಿ ಯೋಜನೆ ಇದ್ರೂ ಕೂಡ ಅಂದರೆ ಒಂದಿಷ್ಟು ಟ್ರಾಫಿಕ್ಕಿಂದ ಬಚಾವಾಗ್ಬೋದು, ಟೈಮನ್ನು ಉಳಿಸ್ಬೋದು ಅಂತೇಳಿ ಮೆಟ್ರೋವನ್ನು ಬಳಕೆ ಮಾಡ್ತಿದ್ರು. ಆದರೆ ದರ ಹೆಚ್ಚಾಗಿದ್ದರಿಂದ ಈಗ ಮತ್ತೆ BMTC ಬಸ್ನ ಹತ್ರ ಪ್ರಯಾಣಿಕರು ಬರ್ತಾ ಇದ್ದಾರೆ. ಇದರಿಂದ ಮಾಧ್ಯಮದ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೂ ಕೂಡ ಒಂದಿಷ್ಟು ಕಷ್ಟ, ಜೊತೆಗೆ ವಿದ್ಯಾರ್ಥಿಗಳಿಗೂ ಕಷ್ಟ. ಸೊ ಆದಷ್ಟು ಕೇವಲ ಇದು 10 ರೂಪಾಯಿ ನಮಗೆ ಸಮಾಧಾನ ತರ್ತಾ ಇಲ್ಲ, ಇನ್ನು 20-30 ರೂಪಾಯಿ ಕಡಿಮೆ ಮಾಡಬೇಕು ಅಂತೇಳಿ ಪ್ರಯಾಣಿಕರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಮಂಜುನಾಥ್ ಚಕ್ರ, ಪವರ್ TV, ಬೆಂಗಳೂರು.